ಅಲ್ಲವ ಕಾವೇರಿ, ಆಮೇಲೆ ಊಟ ಮಾಡ್ತಿದ್ವಲ್ಲ. ಏನೋ ಸ್ವಲ್ಪ ಹೊತ್ತು ಬಿಟ್ಟು. ಯವ್ವ, ಮುಂಜಾನಿಂದ ಏನೂ ತಿಂದಿಲ್ಲ, ನೀವು ನಾಷ್ಟನೂ ಮಾಡಿಲ್ಲ ಊಟನೂ ಮಾಡಿಲ್ಲ. ಈಗ ಊಟ ಮಾಡ್ರಿ. ಅದಕ್ಕೆ ನೀವು ಹಿಂಗೆ ಅಂತೀರಂತಾನ ನಾನು ಅಣ್ಣ ಸೇರಿ ಲಗು ಲಗುನ ಎಲ್ಲ ತಾಟ ಹಚ್ಚಿಟ್ಬಿಟ್ಟಿವಿ ಈಗಲೇ. ಹ್ಞೂ ಬೇ ದೊಡವ, ಏನೂ ತಿಂದಿಲ್ಲ ನೀವು ಮುಂಜಾನಿಂದ. ಹಂಗೆ ಮನೆಗೆ ಬೀಗರು ಬಂದಿದ್ದಕ್ಕೆ ಅವ್ರನ್ನ ಕಳಿಸೋದು, ಅವ್ರಿಗೆ ಇದು ಊಟ ಮಾಡಿಸೋದು ಎಲ್ಲ ಅದ್ರ ಕಡೆನ ಲಕ್ಷ್ಯ ಕೊಟ್ಬಿಟ್ಟಿರಿ. ಅದಕ್ಕೆ ಲಗು ಲಗುನ ತಾಟ ಹಚ್ಚಿಟ್ಟಿದ್ದು. ಮತ್ತು ಏನು ಮಾಡೋದಪ್ಪ, ಮನ್ಯಾಗ ಏನಾರು ಕಾರ್ಯ ಇದ್ರೆ ಮತ್ತು ಹಿಂಗಲ್ಲ. ಲಕ್ಷ್ಮಕ್ಕ ಊಟ ಮಾಡಿಬಿಡು. ಹೆಂಗೆ ಹೊತ್ತಾಗೈತಲ್ಲ, ಸಂಜೆ ಮೇಲೆಲ್ಲ ನಡೀತೈತು, ಊಟ ಮಾಡಿಬಿಡತ್ತಾಗ. ಹ್ಞೂ ಬೇವ, ನಂಗಂತೂ ಹೊಟ್ಟೆ ಹಸು ಭಾಳ ಆಗ್ಬಿಟ್ಟೈತಿ. ಅದರಲ್ಲೂ ಬಾಳೆ ಎಲೆ ಮೇಲಿರೋ ಊಟ ನೋಡ್ಬಿಟ್ರಂತೂ ಇನ್ನೂ ಹಸು ಜಾಸ್ತಿ ಆಗಾಕುಂತೈತಿ. ಊಟ ಮಾಡಿಬಿಡನ್ ಬೇ, ಇವತ್ತೊಂದಿನ ಇಡ್ಲಿ ತಗೋಬೇ, ನಾಳೆಯಿಂದ ಊಟದ ಟೈಮಿಗೆ ಊಟ ಮಾಡೋಣಂತೆ. ಹೆಂಗೋ 7:30 ಆಗೈತಲ್ಲ ಬೇ, ಇವತ್ತೊಂದಿನ ಊಟ ಮಾಡಿಬಿಡ್ಬೇ. ಅಲ್ಲ, ಸಂಜೆ ಹೊತ್ತು ಇನ್ನೊಂದು ಅರ್ಧ ತಾಸು ತಡ್ಕೊಂಡಿದ್ರೆ 8 ಗಂಟೆ ಆಕಿತ್ತು, ಅವಾಗ ಊಟ ಮಾಡ್ತಿದ್ವಲ್ಲ. ದೊಡವ, ಇವತ್ತೊಂದಿನ ಊಟ ಮಾಡಬೇ, ಲಗು ಲಗುನ ಊಟ ಮಾಡಿ ಹೋಗಿ ಒಂದು ಸ್ವಲ್ಪ ಹೊತ್ತು ತಿನ್ನೋಣ, ಹೋಗಿ ಮಕ್ಕೊಂಬಿಡ್ರಿ. ನಾಳೆ ಬೆಳಿಗ್ಗೆ ಕೆಲಸ ಸಿಕ್ಕಾಪಟ್ಟಿ ಅದಾವು. ಮತ್ತು ಎಲ್ಲನೂ ತೆಗೆದು ಎಲ್ಲನೂ ಕಳಿಸ್ಬೇಕಲ್ಲ, ಅದಕ್ಕೆ ಊಟ ಮಾಡಬೇ. ಆತು ತಗೋಪ್ಪ, ಹಂಗಾರೆ ಊಟ ಮಾಡ್ರವ. ಇವತ್ತೊಂದಿನ ಎಲ್ಲ ನಡಿತೈತಿ, ಊಟ ಮಾಡ್ರಿ. ಮುಂಜಾನಿಂದ ಯಾರು ಏನೂ ತಿಂದಿಲ್ಲ ಅಂದಾಗ ನಿಮ್ಮ ಕಾಕ ನಿಮ್ಮ ದೊಡ್ಡಪ್ಪ ಊಟ ಮಾಡಿದನ್ನು ಕೇಳಿದೇನು ಗವಿ? ಹ್ಞೂ ದೊಡವ, ಕಾಕಂದು ಮತ್ತು ಅಪ್ಪನರ್ದು ದೊಡ್ಡಪ್ಪಂದು ಎಲ್ಲರದು ಊಟ ಆಗೈತಿ. ಅವರೆಲ್ಲ ಊಟ ಮಾಡಿ ಹೊರಗಡೆ ಕುರ್ಚಿ ಮೇಲೆ ಮಾತಾಡ್ಕೊತ ಕುಂತಾರೆ. ಅದಕ್ಕೆ ನಿಮ್ಗೆ ಹೇಳಿದ್ದು, ನೀವು ಊಟ ಮಾಡಿರಿ, ಒಂದು ಸ್ವಲ್ಪ ತರಾಮಾಗಿ ಕೂತ್ಕೊಂಡು ಆಮೇಲೆ ಹೋಗಿ ಮಕ್ಕೊಂಡ್ರಿ ಅಂತ. ಕಾವೇರಿ, ಚೋಟೆ ಊಟ ಮಾಡಿದ್ನಾ? ನೀನು ಊಟ ಮಾಡಿದೆ? ನೀನಿಲ್ಲ ಚಿಕ್ಕಿ, ನಾನು ಚೋಟೆ ಊಟ ಮಾಡೀವಿ. ನಮ್ಮೆಲ್ಲರದ್ದು ಊಟ ಮುಗ್ದೈತಿ, ನೀವು ಊಟ ಮಾಡಿರಿ. ಲಕ್ಷ್ಮಕ್ಕ, ಅಡುಗೆಲ್ಲ ಮಸ್ತ್ ಆಗೈತೆ ನೋಡ್ಬೆ. ಹಂಗಂಗಾಗೈತೆ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಡುಗೆ ಮಾತ್ರ ಮಸ್ತ್ ಆಗೈತೆ ನೋಡ್ಬೆ. ಚಲೋ ಆಯ್ತು ಅಡುಗೆ. ನಿದ್ರವ ಅಂದಂಗೆ ಇವರು ನಿಮ್ಮ ಆಫೀಸಿನ ಬಾಸ್ ಅವರೆಲ್ಲ ಬಂದಿದ್ರಲ್ಲ, ಮತ್ತು ಆಫೀಸ್ನವರೆಲ್ಲ ಬಂದಿದ್ರಲ್ಲ, ಏನಂದ್ರೆ ಅಡುಗೆಗೆ ಇಷ್ಟ ಆಯ್ತಂತ ಅವರಿಗೆ? ಯವ್ವ, ಎಲ್ಲರಿಗೂ ಅಡುಗೆ ಭಾಳ ಇಷ್ಟ ಆಯ್ತು ಅಂತ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಯಾರ ನೋಡ್ರಿ. ಎಲ್ಲರೂ ಹೋಗೋದು ಅಡುಗೆ ಮಸ್ತ್ ಐತೆ ಅಂತಂದು. ಚಲೋ ಆಯ್ತು. ಕಾವೇರಿ, ಕರ್ಚಿಕಾಯಿ ತಂದು ಕೊಡ ನಂಗೆ, ಕರ್ಚಿಕಾಯಿ ತಿನ್ನಂಗೆ ಐತಿ. ಹ್ಞೂ ಅಕ್ಕ, ತರ್ತೀನಿ. ಗವಿ, ನಿನ್ನ ದೋಸ್ತೆ ಏನಂದ್ರಪ್ಪ ಊಟಕ್ಕೆ? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರಿಲ್ಲ, ಊಟ ಮಾಡಿಸಿದ್ದಿಲ್ಲ ಎಲ್ಲ ದೋಸ್ತಿವ? ಅಡುಗೆ ಮಾತ್ರ ಮಸ್ತ್ ಆಗ್ಬಿಟ್ಟೈತಪ್ಪ ಅಪ್ಪ. ಯವ್ವ, ನಮ್ಮ ದೋಸ್ತರಂತೂ ಅಡುಗೆನ ಭಾಳ ಇಷ್ಟಪಟ್ರು. ಎಲ್ಲರೂ 2 ಸಲ ಹಾಕೊಂಡು ಉಂಡಾರ ನೋಡ್ಬೆ. ಇನ್ನೊಂದು 2 ದೋಸ್ತರು ಊಟ ಮನೆಗೂ ತೊಗೊಂಡು ಹೋಗಾರ. ಚಲೋ ಆಗೈತಿ. ನಮ್ಮ ಮನ್ಯಾಗ ಎಲ್ಲರೂ ಈ ಥರ ಊಟ ಇಷ್ಟ ಕೊಡ್ಲಿ ಅಂತಂದ್ರೆ ಅದಕ್ಕೆ ಒಂದು 4 ಜನಕ್ಕೆ ಊಟನೂ ಕೊಟ್ಟು ಕಳ್ಸೀನಿ. ಚಲೋ ಆತು ಬಿಡಪ್ಪ. ಲಕ್ಷ್ಮಕ್ಕ, ಅಂದರೂ ಅಡುಗೆ ಭಾರಿ ಮಾಡಿ ಬಿಡ್ಬೇ ನೀನು. ನಾನೊಬ್ಬೇ ಕೆನ್ಲೆ ಮಾಡಿದ್ದೆ, ನೀವೆಲ್ಲರೂ ಸೇರಿಲ್ಲ, ಎಲ್ಲರೂ ಸೇರಿ ಮಾಡಿದ್ದೆ ಅಡುಗೆನ. ಅಡುಗೆ ಮಾತ್ರ ಮಸ್ತ್ ಐತೆ ನೋಡ್ಬೆ. ಎಲ್ಲದಕ್ಕೂ ಉಪ್ಪು ಖಾರ, ಸ್ವೀಟಿಗೆಲ್ಲ ಸಿಹಿ ಎಲ್ಲನೂ ಕರೆಕ್ಟ್ ಐತೆ ನೋಡ್ಬೆ. ಅಡುಗೆ ಮಾತ್ರ ಮಸ್ತ್ ಆಗೈತೆ ನೋಡ್ಬೆ. ಯಾಕ ಕರ್ಚಿಕಾಯಿ ಇಲ್ಲೇ ಇಟ್ಟು ನೋಡ್ರಿ, ಎಲ್ಲರೂ ತಗೋರಿ. ಎಲ್ಲ ಅಡುಗೆ ಮಸ್ತ್ ಐತಿ. ಅನ್ನಂಗ ಕಾವೇರಿ, ಸರಸ್ವತಿ ಚಿಕ್ಕಿ ಎಲ್ಲದ ಕಾಣವಳ್ಳಲ್ಲ? ನೀ ನೇತ್ರ, ಸರಸ್ವತಿಗೆ ಭಾಳ ಸುಸ್ತಾಗ್ಬಿಟ್ಟಿತ್ತು, ಭಾಳ ತನಕ ಕುಂತಿದ್ಲಲ್ಲ, ಹಂಗಾಗಿ ದೃಷ್ಟಿ ಎಲ್ಲ ತೆಗೆದು ಕೊನೆಗೆ ಬಿಟ್ಟು ಮಕ್ಕೊಂಡಾಳಕ್ಕಿ. ಹೌದನ? ಚಲೋ ಆತು ಬಿಡ. ಹಂಗಂದ್ರೆ ಅದು ಅಲ್ಲದೆ ಭಾಳ ಜನ ಬಂದಿದ್ರಲ್ಲ, ಭಾಳ ತನಕ ಕೂತ್ಕೊಂಡ್ಬಿಟ್ಟಿದ್ಲ ಚಿಕ್ಕಿ. ಹೌದು, ಸರಿ, ಚಲೋ ಆತು ಬಿಡ್ರಿ. ಮಕ್ಕೊಂಡಿದ್ದು ಊಟ ಮಾಡಿದ್ಲಿಲ್ಲ? ಊಟ ಮಾಡಿಸ್ತವ, ಆಕೆಗೆ ಊಟ ಮಾಡಿಸಿನ ಮಲ್ಕೊ ಅಂತ ಅಂದಿದ್ದೆ. ದೊಡವ, ಎಷ್ಟು ಮಸ್ತ್ ಅಡುಗೆ ಮಾಡಿದ್ದೀನಿ ನೀನು. ನೀನೇನಾರು ಹೋಟೆಲ್ ತೆಗ್ದಿ ಅಂದ್ರೆ ಎಲ್ಲರೂ ನೀನು ಹೋಟೆಲ್ಗೆ ಬರ್ತಾರೆ ನೋಡ್ಬೆ. ಅಷ್ಟು ಮಸ್ತ್ ಆಗೈತೆ ನೋಡ್ಬೆ ಅಡುಗೆ. ಹೋಗ ಸುಬ್ಬ, ನಿನಗೇನೋ ಇಷ್ಟ ಆಗೈತಿ ಹಂಗಂತಂದು ಎಲ್ರಿಗೂ ಇಷ್ಟ ಆಕೈತಂತ ಮಾಡೀನಿ. ಯವ್ವ, ಎಲ್ರಿಗೂ ಇಷ್ಟ ಆಕೈತಿ ಬೇ, ಅಷ್ಟು ಮಸ್ತ್ ಆಗೈತೆ ನೋಡಿ ಅಡುಗೆ ಮಾತ್ರ. ಯಾಕ ಅವರು ನಮ್ಮ ದೋಸ್ತರು ಪೆಂಡಾಲನ ನಾಳೆ ಬೆಳಗ್ಗೆ ಬಿಚ್ಕೊಂಡು ಹೋಗ್ತೀನಂತಂದ್ರೆ, ಮತ್ತು ದುಡ್ಡಿಂದು ನಾಳೆನೇ ಸೆಟ್ಲ್ ಮಾಡಿಬಿಡೋಣ. ಆಯ್ತು ಕವಿ, ಅದು ಬಿಲ್ಲಿಂದೆಲ್ಲ ಮಾಡಿಸು, ಎಷ್ಟಾಗುತ್ತಂತ ನೋಡಿ ನಂಗೆ ಹೇಳಿ, ನಾನು ಪೇ ಮಾಡ್ತೀನಿ. ಸರಿ ಆಯ್ತಕ್ಕ. ಯವ್ವ, ಏನು ತರಲಿ ಚಿಕ್ಕಿ? ಏನು ಬೇಕು ಹೇಳ್ರಿ, ತೊಗೊಂಬರ್ತೀನಿ. ಇನ್ನೂ ತಿನ್ನ ಕುಂತಿ ತಡೆಯವ, ಇನ್ನು ಐತಿ. ನೀ ಆರಾಮಾಗಿ ಕೂತು ಹೋಗಿ, ನಾವು ಬೇನಾರು ಬೇಕಂದ್ರೆ ಹಾಕೋತೀವಂತ ಹೋಗಿ ನೀನು. ಸರಿ, ಹಂಗಾರೆ ನೀವು ಊಟ ಮಾಡ್ತೀರಿ, ಏನಾರು ಬೇಕಂದ್ರೆ ನಂಗೆ ಕರೀರಿ, ಇಲ್ಲೇ ನಾನು ಚೋಟೆ ಹೊರಗಡೆ ಆಟ ಆಡ್ತಿರ್ತೀವಿ, ಸರಿನಾ? ಸರಿ ನಾವು ಆಯ್ತು, ಹೋಗು. ನೇತ್ರವ, ಅಂದಾಗ ಎಷ್ಟು ಬಂತು ಖರ್ಚು ಎಲ್ಲನೂ? ಇನ್ನು ನೋಡ್ಬೇಕೇ, ಎಲ್ಲ ಲೆಕ್ಕ ಹಾಕ್ಬೇಕು. ಅದೆಷ್ಟರೇ ಯಾಕಾಗಿರಲಿ, ನೀವು ಯಾರೂ ತಲೆ ಕೆಡ್ಸ್ಕೊಳಕೋಬೇಡ್ರಿ. ನಾ ಕೊಡ್ತೀನಂತ ಅಂದಿನಲ್ಲ, ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಅಂದರೂ ಎಷ್ಟಾತಂತ ಹೇಳವ, ನಾಳೆ ಲೆಕ್ಕ ಮಾಡಿ. ಸರಿ ತಗೋ ಚಿಕ್ಕಿ. ನೇತ್ರವ, ನಾಳೆ ಆಫೀಸ್ಗೆ ಹೋಗ್ಬೇಕನ್ನ ನೀನು? ಇಲ್ಲ ಚಿಕ್ಕಿ, ನಾಳೆ ಒಂದಿನ ಹೋಗಂಗಿಲ್ಲ. ನಾಳೆ ಒಂದಿನ ರಜೆ ಹಾಕೀನಿ. ಇದು ಮನೆಯೆಲ್ಲ ಒಂದು ಸ್ವಲ್ಪ ಇದಾಗೈತಲ್ಲ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿಟ್ಟು ನಾನು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ ನಾಡ್ದಿಂದ ಹೋಗ್ಬೇಕು ನೋಡ್ರಿ ಆಫೀಸಿಗೆ. ಅಕ್ಕ, ನಾನು ನಾಳೆ ಒಂದಿನ ಕಾಲೇಜಿಗೆ ರಜೆ ಹಾಕಿನ ತಗೋ, ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಅವರು ಪೆಂಡಾಲೆಲ್ಲ ಬಿಚ್ಕೊಂಡು ಹೋಗಾರ, ಮತ್ತು ಮನ್ಯಾಗ ಹೂಗಿ ಇವೆಲ್ಲ ಮಾಡಿ ಬರತ್ತೋಳ್ನ, ಅವನ್ನೆಲ್ಲ ಮತ್ತು ನಾಳೆನ ಬಿಚ್ಚಿದ್ರಾತ, ಹೌದಿಲ್ಲ? ಆಯ್ತು ತಗೋಪ್ಪ ಗವಿ, ಹಂಗೆ ಮಾಡೋಣ. ನಿಮಗೇನು ಬುದ್ಧಿ ಐತನ ಏನಿಲ್ಲ? ಈ ನಮಗೆ ಕತ್ತಿ ವಯಸ್ಸನ್ನ ಆದಂಗೆ ಆಗೈತಿ. 3 ಸಂಜೆಲ್ಲ ಊಟ ಕುಂತೀರನ? ಮನೆಗೆ ಇನ್ನೊಂದಿಷ್ಟು ದರಿದ್ರ ಹಚ್ಬೇಕಂತ ಮಾಡಿರ ನೀವು?
ಯಾಕ್ರಿ ಅತ್ತಾರ ಎದಕ್ಕೆ ಹಿಂಗೆ ಮಾತಾಡಕೊಂತೀರಿ? ಮುಂಜಾನಿಂದ ಊಟ ಮಾಡಿಲ್ಲ ಏನಿಲ್ಲ, ಅದಕ್ಕೆ ಈಗ ಕುಂತೀವಿ ಊಟಕ್ಕೆ ಅಂತ ಅದು ಅಲ್ದ ಮೂರ ಸಂಜೆಲೆ ಅನ್ನಕ್ಕೆ ನಾವೇನು ಆರಕ್ಕೆ ಕುಂತೀವನಿ ಏನು? ಆಗಲೇ 8 ಗಂಟೆ ಆತು, ಊಟದ ಟೈಮ್ ಮಾಡ್ರಿ, ಅದಕ್ಕೆ ಕುಂತೀವಿ ಊಟಕ್ಕೆ. ತಿನ್ರಿ ಮಾಡಿಟ್ಟಿರಲ್ಲ ಅಡಿಗೆನ ಏನು ಕಮ್ಮಗಾಗೈತೇನು? ಒಬ್ಬರು ನೆನೆಸಿಲ್ಲ ನಿಮ್ಮ ಅಡಿಗೆನ. ಎಲ್ಲರೂ ಯಾಕೆ ತೂ ಅಂತಂದು ಎಲ್ಲ ಹಂಗೆ ಬಿಟ್ಟು ಹೋಗಾರ ನೋಡ್ರಿ ತಾಟ್ನಾಗ. ಏನು ಅಡಿಗೆ ಮಾಡ್ತಾವ ಏನು? ಅಲ್ಬೇ ಅಮ್ಮ, ಮತ್ತೆ ನಿನ್ನ ತಾಟ್ ತುಂಬ ಊಟ ಹಾಕ್ಸ್ಕೊಂಡು ನೀನು ಊಟ ಮಾಡಿ ತಾಟ್ ಇಡೋ ಮುಂದೆ ಎಲ್ಲ ತಾಟೆಲ್ಲ ಸ್ವಚ್ಛ ಖಾಲಿ ಆಗಿತ್ತಲ್ಬೇ, ಮತ್ತು ನಿನಗೆ ಅವಾಗ ಚಲೋ ಅನ್ಸಿತ್ತನು ಊಟ? ತಾಟ್ನಾಗ ಹಾಕ್ಸ್ಕೊಂಡಿದ್ದು ಹಂಗೆ ವೇಸ್ಟ್ ಆಗಬಾರ್ದು ಅಂತಂದು ತಿಂದಿದ್ದಷ್ಟೇ. ಅದನ್ನ ಬಿಟ್ಟು ಏನು ಇಷ್ಟಪಟ್ಟು ಏನು ತಿಂದಿಲ್ಲ ನಾನೇನು. ಅಯ್ಯ ಪಾಪ, ಊಟ ಏನು ಹಿಡಿಸ್ಲಾರ್ದ 2 ತಾಟ್ ತಿಂದಾರ. ಊಟ ಏನಾರ ಇಷ್ಟ ಆಗಿದ್ದಿದ್ರ ಇನ್ನು ಎಷ್ಟು ತಾಟ್ ಹೊಡಿತಿದ್ರು ಏನು? ಇರ್ಲಿ ಬಿಡುಗವಿ. ಯಾಕ್ಲೇ ಹೆಂಗೈತೆ ಮೈಯಾಗ? ನೀನೇನು ಬಂದು ನೋಡಿದ್ದೇನ ನಾನು 2 ತಾಟ್ ತಿಂದಿದ್ದು? ಇನ್ನು ಯಾರು ತಿಂತಾರ? ನೀವೇ ತಿನ್ಕೋರಿ ಇದನ್ನ ಊಟನ. ಇರ್ಲಿ ಬಿಡ್ರಿ ಅತ್ತಾರ, ನಿಮಗೆ ಹಿಡಿಸ್ಲಿಲ್ಲ ಅಂದ್ರೆ ಏನಾಯ್ತು? ನಮ್ಮ ಮುಂದಂತೂ ಎಲ್ಲರೂ ಊಟ ಚಲೋ ಆಗೈತೆ ಅಂತ ನಾವಂತೂ ಊಟ ಮಾಡ್ತೀವಿ ಬಿಡ್ರಿ. ಬರೇ ತಿನ್ಕೊಂತ ಕುತ್ಕೊಳೋದಲ್ಲ, ಮನಿ ಅನ್ನೋದು ತಿಪ್ಪೆ ಆಗೋಗೈತಿ. ಬಂದು ಬಡ ಕಸ ಅಂದ ನೆಲ ಒರೆಸ್ಬರ್ರಿ. ಯಾ ನಮ್ಮನೆ ಆಕಾರಾಗೈತೆ ನೋಡು. ನನ್ನ ಹೆಣ್ಮಕ್ಳು ಪಾಪ ಎಲ್ಲಂತ ಕೂತ್ಕೋಬೇಕು, ಎಲ್ಲ ಕಡೆ ಬರೀ ಕಸ ಅದು ತಿಪ್ಪೆ ಆದಂಗೆ ಐತಲ್ಲ ಮನಿ. ಯಮ್ಮ ಒಂದು ಸ್ವಲ್ಪ ತಡ್ಕೋಬೇ, ಮುಂಜಾನಿಂದ ಏನೂ ತಿಂದಿಲ್ಲ ಅವರು, ಒಂದು ಸ್ವಲ್ಪ ಊಟ ಮಾಡಕ್ಕೆ ಬಿಡು, ಎದಕ್ಕೆ ಹಂಗೆ ಮಾಡ್ತಿದ್ದಿ? ನೀವು ಬರೀ ಇಲ್ಲೇ ತಿನ್ಕೊಂತ ಕುತ್ಕೊಂಡ್ರೆ ಅಲ್ಲಿ ಮನಿ ಕ್ಲೀನ್ ಮಾಡ್ಯಾರ ಯಾರು? ಬಡ ತಿಂದು ಎದ್ದು ಬರ್ರಿ. ತಾಟ ಮುಂದೆ ಕುತ್ಕೊಂಡ್ರೆ ಅಂದ್ರೆ 1 ತಾಸಾದರೂ ಎದ್ದಳಂಗಿಲ್ಲ ನೀವು. ನೋಡ್ರಿ ಅತ್ತಾರ, ನಾವು ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಆರಾಮಾಗಿ ಎದ್ದು ಬರೋರು. ನಮಗಂತೂ ಈಗೇನು ಕೆಲಸ ಮಾಡೋಕ್ಕಾಗಂಗಿಲ್ಲ. ಮುಂಜಾನಿಂದ ಮಾಡಿ ಸುಸ್ತಂದ್ರೆ ಸುಸ್ತಾಗೈತೆ ನಮ್ಗೆ. ನಿಮ್ಗೆ ಬೇಕಂದ್ರೆ ನೀವು ಮಾಡಿ ಹೋಗ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಯಾಕ ಮಾತು ಭಾಳ ಆಗುಂತೈತಲ್ಲ. ಒಬ್ಬ ಮನೆಗೆ ಬಂದು ಬೀಗ್ರಿ ಹೆಂಗೆ ಕುತ್ಕೋಬೇಕಲ್ಲಿ? ಆ ಕಸದಾಗ ಬಂದು ಕಸ ಅನ್ ಬರ್ರಿ ಅಲ್ಲಿ. ಇಲ್ಲ ಅಂದ್ರೆ ಎದ್ದು ಬರ್ರಿ, ಅಲ್ಲಿ ಕಸ ಅಂದ್ರೆ ನೆಲಗಿಲ್ಲ ಒರೆಸಿ ಆಮೇಲೆ ನೀವು ಬಳತಾನ ಊಟ ಮಾಡ್ಕೊಂಡು ಕೂತೋರಿ. ನಿಮ್ಗೆ ಯಾರು ಬೇಡ ಅಂತಾರ? ಯಮ್ಮ ಎದಕ್ಕೆ ಹಂಗೆ ಮಾತಾಡ್ತಿದ್ದಿ? ಊಟಕ್ಕೆ ಕುಂತರ್ನ ಎಬ್ಬಿಸಬಾರ್ದು, ಎಬ್ಸಿದ್ರ ಮಹಾಪಾಪದ. ಸುಮ್ಮನೆ ಹೋಗ್ಬೇ ಇಲ್ಲಿಂದ, ಎದಕ್ಕೆ ತಲೆ ತಿಂತಿದ್ದಿ? ನೋಡ್ರಿ ಅತ್ತಾರ, ಮನಿ ಎಲ್ಲ ಸ್ವಚ್ಛ ಐತಿ. ನಾವು ಕಸ ಅಂದನ ಬಂದು ಕುತ್ಕೊಂಡಿರೋದು. ಅಲ್ಲಿ ಹೊರಗಡೆ ಕ್ಲೀನ್ ಮಾಡಕ್ಕೆ ನಾಳೆ ಮಾಡ್ತೀವಿ. ಈಗ ಮಾಡ್ಕೊತ ಕುತ್ಕೊಂಡ್ರೆ ಆಗುತ್ತನ್ರಿ? ಕತ್ಲೈತಿ ಹೊರಗಡೆ ನೋಡಿದ್ರೆ. ಲೈಟ್ ಐತಿ ಬಿಡ್ರಿ, ಅಂದರೂ ಸ್ವಚ್ಛ ಆಗಂಗಿಲ್ಲ. ಈಗ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಮಾಡ್ತೀವಿ ಬಿಡ್ರಿ. ನೀವು ಮಗು ಹೋಗ್ರಿ ಸುಮ್ಮನೆ. ಬರೀ ಇಂಥದ್ದು ನೆಪ ಹೇಳೋದ ಆತ ನಿಮ್ದು ಹಣೆ ಬರ. ಯಾವನಂತ ಸಿಕ್ಕಿರಾನ ನನಗೆ ಸೊಸೆಯರಾಗಿ. ತಿಂದು ಬಡ ಬಿಸಿ ಅನ್ನ ಸಾರು ಮಾಡಬರಿ. ನನ್ನ ಮಕ್ಳಿಗೆ ಹಸು ಆಗೈತಂತ ಅವಕ್ಕೆ. ಅದು ಅಲ್ದ ಅಳಿಯಾರು ಬಂದಾರ ಮನೆಗೆ, ಅವರಿಗೆ ತಣ್ಣನ್ನು ಕೊಡ್ದೇನೆ ಲಗುನ ಊಟ ಮಾಡಿ ಬಂದು ಅಡುಗೆ ಮಾಡ್ಬರ್ರಿ. ಮತ್ತು ಈಗಿರೋ ಅಡುಗೆನ ಏನು ಮಾಡ್ಬೇಕ್ರಿ ಅತ್ತಾರ? ಅದನ್ನು ಬೇಕಾರೆ ನೀವ ತಿನ್ಕೊರಿ. ನನಗೆ ನನ್ನ ಅಳಿಯಾಗ ಮತ್ತು ನನ್ನ ಮಕ್ಕಳಿಗೆ ಬಿಸಿದ ಮಾಡ್ಕೊಡ್ಬರಿ. ಅವ್ರು ಹಿಂಗೆ ಮಧ್ಯಾಹ್ನದೆಲ್ಲ ತಿನ್ನಂಗಿಲ್ಲ ಅವರು. ನೋಡ್ರಿ ಅತ್ತಾರ, ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡ್ರಿ. ಇನ್ನು ಮುಂಜಾನೆ ಮಾಡಿದ್ದಿದ್ದು ಅಡುಗೆ ಏನು ಹಳಸೈತಪ್ಪ ಅನ್ನಂಗಿಲ್ಲ, ಏನಿಲ್ಲ. ಎಂಥ ಚಲೋ ಅಡುಗೆ ಐತಿ. ಇಲ್ಲಿ ನಾವು ತಿನ್ನೋರು ಮನುಷ್ಯರಲ್ಲನ್ರಿ, ಬೇಕಾರೆ ಇದನ್ನು ಹಾಕ್ಕೊಡ್ರಿ. ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟಿದ್ರೆ ಹೋಗಿ ನೀವು ಮಾಡಿರಿ, ಇಲ್ಲ ನಿಮ್ಮ ಹೆಣ್ಮಕ್ಳ ಕೈಯಾಗ ಮಾಡಕ್ಕಚ್ರಿ. ನಮ್ಮ ಕೈಯಾಗಂತೂ ಏನೂ ಮಾಡೋಕ್ಕಾಗಲ್ಲ, ನಮಗೆ ಮೊದಲ ಸುಸ್ತಾಗೈತಿ. ಇದನ್ನು ನಿಮ್ಗಂತೂ ಗತಿ ಇಲ್ಲ, ಕುತ್ಕೊಂಡು ತಿನ್ರಿ. ನನ್ನ ಹೆಣ್ಮಕ್ಳಿಗೆ ಏನು ಗತಿ ಇಲ್ಲ ಅಂತ ಅನ್ಕೊಂಡಿರೇನ? ಅವರು ದೊಡ್ಡ ಮನೆಯಿಂದ ಬಂದಾರ, ಅವ್ರಿಗೆ ಇಂಥದ್ದೆಲ್ಲ ಸೇರಂಗಿಲ್ಲ. ಬಂದು ಬಿಸಿ ಮಾಡ್ಕೊಡ್ಬರಿ ನೀವು. ಆಗಲ್ರಿ ಅತ್ತಾರ, ಆಗಲ್ಲ, ಮಾಡ್ಕೊಡಕ್ಕೆ ಆಗಂಗಿಲ್ಲ. ಬೇಕಾದ್ರೆ ಇದನ್ನು ತಿನ್ರಿ, ಇಲ್ಲ ಅಂದ್ರೆ ಬಿಡ್ರಿ ಅಷ್ಟೇ. ನೀವೇನಾರ ಅಡುಗೆ ಮಾಡಲಿಲ್ಲ ಅಂದ್ರೆ ಹೋಗಿ ನಿಮ್ಮ ಗಂಡಂದ್ರ ಮುಂದೆ ಹೇಳ್ತೀನಿ. ಅವ್ರು ಬಂದು ಸರಿಯಾಗಿ ಬೀಗಿತಾರ, ಅವಾಗ ಗೊತ್ತಾಗೈತೆ ನಿಮ್ಗೆ. ಹೇಳ್ಕೊ ಹೋಗ್ರಿ ಅತ್ತಾರ, ಹೇಳ್ಕೋಗ್ರಿ. ಯಾರೇ ಹೇಳ್ಕೊತೀರಿ ಹೇಳ್ಕೋಗ್ರಿ, ನಾವು ಮಾತ್ರ ಮಾಡಂಗಿಲ್ಲ ಅಷ್ಟೇ. ಯಾಕೆ ಬೇವ ಇಲ್ಲಿ ನಿಂತ್ಕೊಂಡು ಒದರಾಡ ಕುಂತಿದ್ದಿಲ್ಲ? ಏನಾತು? ನೀನು ಅವಾಜ್ ಅಲ್ಲಿ ದಾರ್ಯಾಗ ಹೋಗೋ ಬರೋರಿಗೆಲ್ಲ ಕೇಳ್ಸ ಕುಂತೈತಿ. ನೋಡ್ಲ ಮನೆಗೆ ನಿಮ್ಮ ಅಕ್ಕನವ್ರು ಬಂದಾರ, ತಂಗಿಯರು ಬಂದಾರ, ಅದಲ್ದ ಮನೆಗೆ ಅಳಿಯಂದ್ರೆ ಬಂದಾರ. ಅವ್ರಿಗೆ ಒಂದು ಸ್ವಲ್ಪ ಬಿಸಿದ ಅನ್ನ ಸಾರು ಮಾಡ್ಕೊಡಂದ್ರೆ ಇಲ್ಲಿ ಕುತ್ಕೊಂಡು ಸರಿಯಾಗಿ ಊಟ ಮಾಡಾಕುಂತಾರ ನೋಡು. ಹೇಳು ನಿನ್ನ ಹೆಂಡತಿಗೆ, ಹೇಳು ಒಂದು 4 ಏಟು ಹಾಕ್ಲು. ಭಾಳ ಮಾತಾಡಕುಂತಾಳೆ ನೋಡಕ್ಕಿ. ಯವ್ವ ನೀನು ಚಂದನತಂಗೆ ಮಾತಾಡು. ಮುಂಜಾನಿಂದ ಪಾಪ ಇವ್ರು ಯಾರ್ದು ಕೈ ಪುರ್ಸತ್ತಿಲ್ಲ. ಒಂದೇ ಸಮನ 4-5 ದಿನ ಆಯ್ತು, ಒಂದೇ ಸಮನ ಕೆಲಸ ಮಾಡಾಕುಂತಾರೆ. ನೀನು ಹೆಣ್ಮಕ್ಳು ಮನೆಗೆ ಬಂದಾರ, ನಾನು ನೋಡಾಕೊಂತೀನಿ. ಒಂದು ಕೆಲಸ ಮಾಡವಲ್ರು, ಎಲ್ಲ ಕುಂತಲ್ಲಿ ಕೇಳ್ತಾರ, ಕುಂತಲ್ಲೇ ಕುತ್ಕೊಂಡಾರ. ಈಗ ಮುಂಜಾನಿಂದ ಅಡಿಗೆ ಐತಿಲ್ಲ, ಅದನ್ನ ಹಾಕೊಂಡು ತಿನ್ನನು. ಈಗ ನನ್ನ ಹೆಂಡತಿ ಎಲ್ಲ ಇವ್ರು ಯಾರು ಅಡುಗೆ ಮಾಡಂಗಿಲ್ಲ. ಅವ್ರು ಯಾರು ಅಡುಗೆ ರೂಮಿಗೆ ಎದ್ದು ಬಂದಂದ್ರೆ ಅವಾಗ ಹೇಳ್ತೀನಿ ಅವರಿಗೆ, ನೀನು ಅಡಿ ಸುಮ್ಮನೆ. ನೀನೇನ್ಲ ನೀನು ಯಾವಾಗಿಂದ ಹೆಂಡತಿ ಸಪೋರ್ಟಿಗೆ ಬರಾಕುಂತಿದ್ದಿ? ಅವ್ರಿಗೆ ಅಡುಗೆ ಮಾಡಂದ್ರೆ ನಿನಗೆ ತ್ರಾಸ ಆಗುಂತ ಬಿಡ್ತಾನೆ. ನೋಡ್ಬೇ ಅವ್ವ, ಯಾರಾದ್ರೂ ಮನುಷ್ಯರ ಅವ್ರು ಒಂದೇ ಸಮನೆ ಕೆಲಸ ಮಾಡಾಕುಂತಾರಿಲ್ಲ. ಅಷ್ಟೆಲ್ಲ ಕೆಲಸ ಮಾಡಿದ್ರು ನಿನಗೆ ಸಮಾಧಾನ ಅನ್ನೋದೇ ಇಲ್ಲ. ಈಗ ಇಲ್ಲಿಂದ ಹೊಕ್ಕೆ ಏನಿಲ್ಲ. ಸುಮ್ಮನೆ ಹೋಗು, ಅವ್ರು ನೆಮ್ಮದಿಯಿಂದ ಊಟ ಮಾಡಲಿ. ಬರೀ ಬಂದು ಕಿರಿ ಕೊಳಕ್ಕೆ ಹೋಗ್ಬೇಡ ಇಲ್ಲಿ. ನಡಿ, ಅವರಿಗೆ ಅದನ್ನ ಹಾಕೊಂತೀನಿ ನಾನು. ಇಲ್ಲ ಅಂದ್ರೆ ಬೇಕಾದ್ರೆ ಬಿಸಿದೇನಾರ ಬೇಕಂದ್ರೆ ಮಾಡ್ಕೊಂಡು ಹೋಗಿಲ್ಲಿಂದ. ಮಾಡ್ರಿ ಎಷ್ಟು ಉರಿರಿ ಸೊಕ್ಕ ಮುರಿಸ್ತೀನಿ ನಿಮ್ದು ಒಬ್ಬೊಬ್ರದ. ಅದಕ್ಕೆಮ್ಮ ಪಂಚಿ, ನೀವೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಊಟ ಮಾಡ್ರಿ. ನಿಮ್ಗೆ ಏನಾರು ತರಲೇನಾ? ಏನು ಬೇಡ್ರಿ, ಎಲ್ಲ ಐತಿ. ನಮ್ಮ ಒಂದಿದ್ದು ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಆರಾಮಾಗಿ ಊಟ ಮಾಡ್ರಿ. ಏನಾರು ಬೇಕಂದ್ರೆ ಕರೀರಿ, ನಾನು ತಂದು ನೀಡ್ತೀನಂತ. ಸರಿ ಆತಪ್ಪ. ನಿಮ್ದೆಲ್ಲ ಊಟ ಆತಿಲ್ಲ? ಅದಕ್ಕೆಮ್ಮ ನಮ್ದು ಊಟ ಆಯ್ತು, ಅಣ್ಣ ಎಲ್ಲಾರ್ದು ಊಟ ಆಗೈತಿ. ನೀವು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ರಿ, ಸರಿನಾ? ಮತ್ತು ಈಗೇನು ವಾಪಸ್ ಇನ್ನೂ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನಾಳೆ ನಾವು ಎಲ್ಲ ಲಗುನ ಎದ್ದು ಎಲ್ಲರೂ ಸೇರಿ ಬಡ ಎಲ್ಲ ಸ್ವಚ್ಛ ಮಾಡನ್ರತ್ತೆ. ಈಗ ಆರಾಮಾಗಿ ಊಟ ಮಾಡಿ ಒಂದು ಸ್ವಲ್ಪ ಕುತ್ಕೊಂಡು ಆಮೇಲೆ ಮುಕ್ಕೋರಿ. ಸರಿ ಆತಪ್ಪ. ಅಬ್ಬಾ ಇವತ್ತು ನನ್ನ ಗಂಡಗ ಎಂಥ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಾನಪ್ಪ ದೇವ್ರು.
ಸಾಕು ಸಾಕು ಸುಮ್ಮನೆ ಊಟ ಮಾಡಿರಿ ಎಲ್ಲರೂ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಇದು ಸೀಮಂತದ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ, ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ತೆ.